ಲೆಫ್ಟ್. ಇದು ರಿಪಬ್ಲಿಕ್ನ ಧ್ಯೇಯವಾಕ್ಯ ಕೂಡ ಹೌದು. ಹಾಗಾಗಿ ಸಾವಿರ ಜನ ಕೂಡ ಇದೇ ಧ್ಯೇಯವಾಕ್ಯವನ್ನ ಮನಸ್ಸಿನಲ್ಲಿಟ್ಕೊಂಡು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ದೇಶ ಮೊದಲು, ದೇಶ ರಕ್ಷಣೆ ಪ್ರಥಮ ಆದ್ಯತೆ, ದೇಶದ ಸಮಗ್ರತೆ ನಮ್ಮ ಬದ್ಧತೆ. ಇದು ನಮ್ಮ ಸೈನ್ಯದ ಧ್ಯೇಯವಾಕ್ಯ ಕೂಡ ಹೌದು. ನಮ್ಮ ಸೈನ್ಯದ ಪ್ರತಿ ಸೈನಿಕನ ಮನಸ್ಸಿನಲ್ಲಿರ್ತಕ್ಕಂಥ ಆ ಪ್ರತಿ ಸೈನಿಕನ ನಾಡಿಮಿಡಿತ ಕೂಡ ಹೌದು. ನನ್ನ ದೇಶಕ್ಕಾಗಿ ನಾನು ಅನ್ನೋದು ಪ್ರತಿ ಸೈನಿಕನ ನಾಡಿಮಿಡಿತ. ಅಂಥ ಒಂದು ಅವರ ಗುಣ ಏನಿದೆಯಲ್ಲ, ಅದಕ್ಕೆ ನಾವು ಸಲ್ಯೂಟ್ ಹೊಡಿತಾ ಇರತಕ್ಕಂಥದ್ದು. ಇದು ತಿರಂಗ ಯಾತ್ರೆ. ಸೈನಿಕರ ತ್ಯಾಗ, ಬಲಿದಾನ, ಸೈನಿಕರ ಸ್ಫೂರ್ತಿ, ಸೈನಿಕರ ಅಪ್ರತಿಮ ಶೌರ್ಯ ಸಾಹಸಗಳನ್ನು ಸಂಭ್ರಮಿಸುವ ಯಾತ್ರೆ ತಿರಂಗ ಯಾತ್ರೆ. ದೇಶದ ಜನ 150 ಕೋಟಿ ಜನರ ಬೆಂಬಲ ನಮ್ಮ ಸೈನಿಕರಿಗಿದೆ ಅನ್ನೋದನ್ನ ಮತ್ತೆ ಮತ್ತೆ ಸಾರುವ ಯಾತ್ರೆ ತಿರಂಗ ಯಾತ್ರೆ. ಅಂತಹ ತಿರಂಗ ಯಾತ್ರೆಯನ್ನ ಬೆಂಗಳೂರಿನಲ್ಲಿ ಕೈಗೊಳ್ಳಲಾಗಿದೆ. ನೋಡಿ, ಸಹಸ್ರ ಜನ ತಿರಂಗವನ್ನ ಹಿಡಿದು ಸಾಕ್ತಾ ಇದ್ದಾರೆ. ಇದೆಲ್ಲದರ ಸಂದೇಶ ಒಂದೇ, ದೇಶ ಮೊದಲು, ನನ್ನ ದೇಶಕ್ಕಾಗಿ ನಾನು. ಇದು ಇದರ ಸಂದೇಶ. ನನ್ನ ದೇಶದ ಸಮಗ್ರತೆಗೆ, ಸುರಕ್ಷತೆಗೆ, ರಕ್ಷಣೆಗೆ ಧಕ್ಕೆ ಬಂದಾಗ ನಾನು ನಿಲ್ತೀನಿ. ನನ್ನ ದೇಶದ ರಕ್ಷಣೆಗಾಗಿ ನಾನು ನಿಲ್ತೀನಿ. ನನ್ನ ದೇಶದ ರಕ್ಷಣೆಗೆ ಮೊದಲ ಸಾಲಿನಲ್ಲಿ ನಿಂತು ಎದೆಯೊಡ್ಡಿ ಹೋರಾಡುವಂತಹ ಸೈನಿಕನ ಬೆಂಬಲಕ್ಕೆ ನಾವು ನಿಲ್ತೇವೆ ಅನ್ನುವಂಥದ್ದು ಈ ತಿರಂಗ ಯಾತ್ರೆಯ ಸ್ಫೂರ್ತಿ ಸಂದೇಶ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಅಪ್ರತಿಮ ಶೌರ್ಯ ಸಾಹಸಗಳನ್ನ ಮೆರೆದಿರ್ತಕ್ಕಂಥ ನಮ್ಮ ಸೈನಿಕರ ಬದ್ಧತೆಯನ್ನ, ದೇಶ ಪ್ರೇಮವನ್ನ ಸಂಭ್ರಮಿಸುವ ಕ್ಷಣ ಇದು. ಹಾಗಾಗಿ ತಿರಂಗ ಯಾತ್ರೆ ಸಾಕಷ್ಟು ಅರ್ಥಪೂರ್ಣ. ಈ ಸಂಭ್ರಮದಲ್ಲಿ ಯಾವ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸೋದಕ್ಕೆ ಉಗ್ರಗಾಮಿಗಳು ಪ್ರಯತ್ನ ಪಟ್ಟರೋ ಅವರ ರಕ್ತ ನೆಲಕ್ಕೆ ಚೆಲ್ಲುವಂತೆ ಮಾಡಿದ ಸೈನಿಕರ ಶೌರ್ಯ ಸಾಹಸಗಳನ್ನ ಸಂಭ್ರಮಿಸುವ ತಿರಂಗ ಯಾತ್ರೆ. ಚಂದ್ರಶೇಖರ್, ಹೇಗ್ ನಡೆದಿದೆ? ನೋಡೋಕ್ಕಂತೂ ಸಾವಿರಾರು ಜನ ಭಾಗಿಯಾಗಿರೋದು, ಭರ್ಜರಿಯಾಗಿ ನಡೀತಾ ಇರೋದು ಕಾಣಿಸ್ತಾ ಇದೆ. ಏನೆಲ್ಲ ವಿಶೇಷತೆಗಳಿದೆ ಈ ಯಾತ್ರೆಯಲ್ಲಿ ಚಂದ್ರಶೇಖರ್? ಸೈನಿಕರ ಜೊತೆಯಲ್ಲಿ ಇದೆ ಅನ್ನುವಂತ ಕೆಲಸವನ್ನ ಇವತ್ತು ವಿದ್ಯಾರ್ಥಿಗಳು ಮತ್ತು ಬಿಜೆಪಿಯಿಂದ ಏನು ಇವತ್ತು ಕರೆಯನ್ನ ಕೊಟ್ಟಿತ್ತು. ಸೈನಿಕರ ಜೊತೆಯಲ್ಲಿ ಇಡೀ ನಾಗರಿಕರು ಅನ್ನುವಂತ, ಭಾರತೀಯ ನಾಗರಿಕರು ಅನ್ನುವಂಥದ್ದು. ಹೀಗಾಗಿ ಈ ಎಲ್ಲ ಒಂದು ಫಲವಾಗಿ ಇವತ್ತು ಬಿಜೆಪಿ ಕರೆ ಕೊಟ್ಟಿದ್ದಂತ ಈ ಒಂದು ತಿರಂಗ ಯಾತ್ರೆಗೆ ಎಲ್ಲ ನಾಗರಿಕರು, ನಿವೃತ್ತ ಸೈನಿಕರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತೆ ಅನೇಕ ಏನು ಪಕ್ಷದ ಮುಖಂಡರುಗಳು ಕೂಡ ಇವತ್ತು ಭಾಗಿಯಾಗಿರ್ತಕ್ಕಂಥದ್ದು. ನಾವೀಗ ಮಲ್ಲೇಶ್ವರಂನ 18ನೇ ಕ್ರಾಸ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಏನು ಮಲ್ಲೇಶ್ವರಂನ ಕ್ರಾಸ್ ಇಂದ ಏನು ಮಂತ್ರಿ ಮಾಲ್ನಿಂದ ಬಂದಂತ ಒಂದು ರ್ಯಾಲಿ ಈಗ ಮಲ್ಲೇಶ್ವರಂ 18th ಕ್ರಾಸ್ಗೆ ತಲುಪಿರ್ತಕ್ಕಂಥದ್ದು. ಈ ಒಂದು 18th ಕ್ರಾಸ್ ನಲ್ಲಿ ಇರ್ತಕ್ಕಂಥ ಆಟದ ಮೈದಾನ ಏನಿದೆ, ಇಲ್ಲಿ ಬೃಹತ್ ಗಾತ್ರದ ಅಥವಾ ಬೃಹದಾಕಾರದ ಒಂದು ಭಾರತದ ಒಂದು ತ್ರಿವರ್ಣ ಧ್ವಜವನ್ನ ಆರಿಸೋದಕ್ಕೆ ಒಂದು ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಬೃಹತ್ ರ್ಯಾಲಿಯನ್ನ ನೋಡಬಹುದು. ಇವತ್ತು ಸಾವಿರಾರು ಜನ ಈ ಒಂದು ತ್ರಿವರ್ಣ ಧ್ವಜದ ಯಾತ್ರೆಯಲ್ಲಿ ಏನು ಸೇರ್ಕೊಂಡಿರ್ತಕ್ಕಂಥದ್ದು. ಈ ತ್ರಿವರ್ಣ ಧ್ವಜದ ರ್ಯಾಲಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿ ಭಾರತದ ಪರ ಮತ್ತು ಸೈನಿಕರ ಪರವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಸೊ ಈಗಾಗಲೇ ನಾವು ಒಂದಷ್ಟು ಜನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಾವೆಲ್ಲರೂ ಕೂಡ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಾ, ಏನ್ ಅನ್ನಿಸ್ತಾ ಇದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ನಮ್ ಸೈನಿಕರಿಗೋಸ್ಕರ ನಮ್ಗೆ ಇದಾದ್ರೂ ಮಾಡಕ್ ನಮಗ್ ಚಾನ್ಸ್ ಸಿಕ್ಕಿದೆಯಲ್ಲ ಅಂತ ನಮ್ ಮನ್ಸಿಗೆ ಇದೇನು ಅಲ್ಲ. ನಮ್ ಸೈನಿಕರಿಗೆ ನಾವು ಮಾಡ್ತಾ ಇರೋದು, ಆದ್ರೂ ಒಂದ್ ಮನಸ್ಸು, ಒಂದು ನೆಮ್ಮದಿ ಇದೆ. ಇದು ಮಾಡೋದ್ರಿಂದ ನಮ್ಗೆ ತುಂಬಾ ಹೆಮ್ಮೆ ಇದೆ. ಹೆಮ್ಮೆ
ಇವತ್ತು ಭಾರತದ ಸೈನಿಕರ ಪರವಾಗಿ ನಿಲ್ಲುವಂತ ಒಂದು ಮತ್ತು ಭಾರತ ಸೈನಿಕರಿಗೆ ಒಂದು ರೀತಿಯಾದಂತಹ ಧೈರ್ಯ ತುಂಬುವಂತ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನಿಮ್ಮಿಂದ ನಾವು ಸುರಕ್ಷಿತವಾಗಿದ್ದೇವೆ ಅನ್ನುವಂತ ಒಂದಷ್ಟು ಅವರ ಜೊತೆಯಲ್ಲಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಯಾವ ರೀತಿ ಅನ್ನಿಸ್ತಾ ಇದೆ? ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದಾರೆ. ತುಂಬಾ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ನಮ್ ದೇಶಕ್ಕೋಸ್ಕರ ಬಂದಿದಾರಲ್ಲ, ನಮ್ ದೇಶ ಸೈನಿಕರಿಗೂ ಮತ್ತು ಅವ್ರ ಫ್ಯಾಮಿಲಿ ಅವ್ರಿಗೂ ಎಲ್ಲರಿಗೂ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಮ್ ಕೈಯಲ್ಲಿ ಹೋರಾಡಕ್ ಆಗ್ಲಿಲ್ಲ ಅಂದ್ರೆ ಈ ತರ ಆದ್ರೂ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅನ್ನೋದು ಒಂದು ಖುಷಿ ಇದೆ ಸರ್ ನಮ್ಗೆಲ್ಲರಿಗೂ. ಹಾಗೆ ಶ್ರೀಲಕ್ಷ್ಮಿ, ನಾವು ನೋಡ್ತಾ ಇರ್ಬೋದು ಇಡೀ ಒಂದು ಏನು ಬೃಹದಾಕಾರದ ತ್ರಿವರ್ಣ ಧ್ವಜ ಏನಿದೆ, ಈ ತ್ರಿವರ್ಣ ಧ್ವಜದ ಸುತ್ತಲೂ ಬಂದಂತ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಯಾತ್ರೆಯಲ್ಲಿ ಸಂಪರ್ಕ ಆಗಿದೆ. ಮಲ್ಲೇಶ್ವರದಲ್ಲಿ ಬಿಜೆಪಿ ತಿರಂಗ ಯಾತ್ರೆಯನ್ನು ನಡೆಸ್ತಾ ಇದೆ. ಭರ್ಜರಿಯಾಗಿ ತಿರಂಗ ಯಾತ್ರೆ. ಮತ್ತೊಂದು ಕಡೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ರೀನಗರಕ್ಕೆ ಭೇಟಿ ಕೊಟ್ಟು ಸೈನಿಕರನ್ನ ಹುರಿದುಂಬಿಸಿದ್ದಾರೆ. ಆಪರೇಷನ್ ಸಿಂಧೂರದ ಯಶಸ್ಸಿನ ಹಿನ್ನೆಲೆಯಲ್ಲಿ ಯೋಧರಿಗೆ ಇಡೀ ದೇಶ ಸಲ್ಯೂಟ್ ಮಾಡ್ತಾ ಇದೆ. ನಮ್ಮ ಯೋಧರ ತ್ಯಾಗ, ಬಲಿದಾನ, ಶೌರ್ಯ, ಸಾಹಸಗಳನ್ನ ಮತ್ತೊಮ್ಮೆ ನೆನೆಯುವ, ಅವರಿಗೆ ಸ್ಫೂರ್ತಿಯಾಗಿ, ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವ ಪ್ರಯತ್ನ ಇಡೀ ದೇಶದ ಪ್ರತಿಯೊಬ್ಬರ ಮನಗಳಲ್ಲಿ ಮಿಡಿತಾ ಇದೆ. ನಮ್ಮ ಯೋಧರ ಗಡಿಗಳಲ್ಲಿ ಅಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಅನ್ನದೆ ತಮ್ಮ ಕುಟುಂಬಸ್ಥರನ್ನ ಇಲ್ಲಿ ಹಿಂದೆ ಬಿಟ್ಟು ತಾವು ಹೋಗಿ ಶತ್ರುವಿಗೆ ಎದೆಯೊಡ್ಡಿ ನಿಂತು ಹೋರಾಟ ಮಾಡ್ತಾ ಇರುವಾಗ ದೇಶದ ಪ್ರತಿಯೊಬ್ಬರು ಕೇಳ್ತಾ ಇದ್ರು, ನಾನೇನ್ ಮಾಡಬಹುದು ನಮ್ಮ ಯೋಧರಿಗೋಸ್ಕರ. ಪಾಪ ಅವ್ರು ಎಷ್ಟು ಶೌರ್ಯ ಸಾಹಸದಿಂದ ಹೋರಾಡ್ತಾ ಇದ್ದಾರೆ. ಅವರ ತ್ಯಾಗ ಬಲಿದಾನಕ್ಕೆ ಸರಿಯಾದ್ದು ಯಾವುದೂ ಇಲ್ಲ, ಸಮನಾದ್ದು ಯಾವುದೂ ಇಲ್ಲ ಅಂತ ಜನಗಳಿಗೆ ಒಂದು ಆಸಕ್ತಿ ಇರುತ್ತೆ. ಏನು ಅಂತಂದ್ರೆ, ನಾವು ನಮ್ಮ ಅಭಿಮಾನವನ್ನ ಜೊತೆಗೆ ನಮ್ಮ ಸಪೋರ್ಟ್ ಅನ್ನ ತೋರಿಸಬೇಕು, ಅದನ್ನ ಇಡೀ ದೇಶದಾದ್ಯಂತ ಅನುರಣಿಸುವ ಹಾಗೆ ಮಾಡಬೇಕು ಅಂತ. ಹಾಗಾಗಿ ಇಂಥ ತಿರಂಗ ಯಾತ್ರೆಗಳು ನಿಜಕ್ಕೂ ಇದು ದೇಶಭಕ್ತಿಯ ಸ್ಫೂರ್ತಿಯನ್ನ ಮತ್ತೊಮ್ಮೆ ದೇಶಾದ್ಯಂತ ಹರಡುತ್ತೆ. ಬಿಜೆಪಿಯ ತಿರಂಗ ಯಾತ್ರೆ ಏನಿದೆ, ತಿರಂಗ ಯಾತ್ರೆ ಏನು ಮುಕ್ತಾಯವಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ತಿರಂಗ ಯಾತ್ರೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗಿಯಾಗಿರ್ತಕ್ಕಂಥದ್ದು, ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಖುಷಿಯಿಂದ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ, ಇವತ್ತು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಾ, ಸೊ ಏನ್ ಅನ್ನಿಸ್ತಾ ಇದೆ? ಸೊ ಆಸ್ ಎ ವಿದ್ಯಾರ್ಥಿಗಳಾಗಿ ಈ ಒಂದು ಸೈನಿಕರಿಗೆ ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನ ಅಥವಾ ಅವರ ಸೈನಿಕರ ಪರವಾಗಿ ಯಾವ ರೀತಿ ನಿಲ್ತಾ ಇದ್ದೀರಾ? ನಾವು ಯಾವತ್ತು ಇಂಡಿಯಾಗಾಗಿ ಹೋರಾಡ್ತೀವಿ, ಇಂಡಿಯಾಗಾಗಿ ಸಪೋರ್ಟ್ ಮಾಡ್ತೀವಿ. ಏನಾದ್ರೂ ನಾವು ಇಂಡಿಯಾ ಬಿಟ್ಕೊಡಲ್ಲ ಅಷ್ಟೇ. ಮತ್ತೇನೆ ಸ್ಟೂಡೆಂಟ್ ಸಪೋರ್ಟ್ ಯಾವಾಗಲೂ ಇರುತ್ತೆ ಇಂಡಿಯಾ ಕಡೆಯಿಂದ. ಅಲ್ಲ, ಇವತ್ತು ನಾವು ಸೈನಿಕರು ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಇವತ್ತೆಲ್ಲ ಸುರಕ್ಷಿತವಾಗಿದ್ದೀವಿ. ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದ್ರು ಕೂಡ ನಾವು ಇವತ್ತು ಸುರಕ್ಷಿತವಾಗಿದ್ದೀವಿ. ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋದು ಏನ್ ಅನ್ಸುತ್ತೆ? ಯಾಕಂದ್ರೆ ನಾವೆಲ್ಲ ಕಾರ್ಗಿಲ್ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿದ್ದು, ಈಗ ನೀವು ಕೂಡ ಈ ಒಂದು ಯುದ್ಧ ಮತ್ತೊಂದು ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ನಮಗೂ ಈ ತರ ಪಾರ್ಟಿಸಿಪೇಷನ್ ನಾವು ಮಾಡ್ತಿದೀವಿ ಅಂತ ಎಲ್ರು ನೋಡಿದ್ರೆ ಅದು ಯೂನಿಟಿ ತೋರಿಸುತ್ತೆ ಅಂತ ಹೇಳ್ಬೋದು. ಹಾಗೆ ನಾವು ನೋಡಬಹುದು ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಖುಷಿ ಇದೆ. ಪ್ರತಿಯೊಬ್ಬರು ಕೂಡ ತ್ರಿವರ್ಣ ಧ್ವಜವನ್ನ ಹಿಡಿದು ಮತ್ತು ಬಹಳ ದೊಡ್ಡ ಮಟ್ಟದ ಅಂದ್ರೆ 500ರಿಂದ 600 ಮೀಟರ್ ಉದ್ದದ ತ್ರಿವರ್ಣ ಧ್ವಜ ಏನಿದೆ, ಈ ತ್ರಿವರ್ಣ ಧ್ವಜವನ್ನ ಹಿಡಿದು ಈಗ ಮೆರವಣಿಗೆಯಲ್ಲಿ ಸಾಗಿ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಮಲ್ಲೇಶ್ವರಂ 18th ಕ್ರಾಸ್ ಏನಿದೆ, 18th ಕ್ರಾಸ್ ನ ಈ ಒಂದು ಏನು ಆಟದ ಮೈದಾನ ಇದೆ, ಈ ಆಟದ ಮೈದಾನದಲ್ಲಿ ಬಹಳ ದೊಡ್ಡ ಮಟ್ಟದ ಅಂದ್ರೆ ಇಡೀ ಕ್ರೀಡಾಂಗಣದ ತುಂಬಾ ಇರತಕ್ಕಂಥ ದೊಡ್ಡ ಧ್ವಜವನ್ನ ಈ ಒಂದು ಗ್ರೌಂಡ್ ನಲ್ಲಿ
ಅಳವಡಿಸಿರ್ತಕ್ಕಂಥದ್ದು. ಇದು ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇದು ಏರಿಯಲ್ ವ್ಯೂ ನೋಡಬಹುದು. ಏರಿಯಲ್ ವ್ಯೂ ಏನಾದ್ರೂ ಇತ್ತು ಅಂದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಖುಷಿಯನ್ನ ವ್ಯಕ್ತಪಡಿಸುವಂತ ರೀತಿಯಲ್ಲಿ ಈ ಒಂದು ತ್ರಿವರ್ಣ ಧ್ವಜವನ್ನ ಹಾಕಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಕೆಳಗೆ ಬೀಳಬಾರ್ದು, ಧ್ವಜ ನೆಲದ ಮೇಲೆ ಹಾಸಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಕೋಲನ್ನ ಕೊಟ್ಟು ನಿಲ್ಲಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಒಂದು ರೀತಿ ಹೊಸ ಅಥವಾ ಯುವ ವಿದ್ಯಾರ್ಥಿಗಳಲ್ಲಿ ಅಥವಾ ಯುವಕರಲ್ಲಿ ಒಂದು ರೀತಿ ಭಾರತದ ಸೈನ್ಯದ ಒಂದು ರೀತಿಯಾದಂತಹ ಅಥವಾ ದೇಶ ಭಕ್ತಿಯನ್ನ ಮೂಡಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಇವತ್ತು ವಿದ್ಯಾರ್ಥಿಗಳು ಬಹಳ ಹರ್ಷದಿಂದಾನೇ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರು, ನಮ್ಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ, ಇಡೀ ದೇಶಕ್ಕಾಗಿ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ. ಸೊ ಹೀಗಾಗಿ ಈ ಎಲ್ಲಾ ರೀತಿಯಾದಂತ ಅಂದ್ರೆ ನಾವು ಕೆಲವು ವಿದ್ಯಾರ್ಥಿಗಳನ್ನು ಕೂಡ ಮಾತಾಡಿಸ್ತಾ ಹೋಗ್ತೀವಿ. ಹೇಳಿ, ಇವತ್ತು ತಾವು ಕೂಡ ತ್ರಿವರ್ಣ ಧ್ವಜ ಅಥವಾ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ, ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ನಾವು ಸೈನಿಕರ ಪರ ನಿಂತ್ಕೊಂತಾ ಇದೀವಿ ಅನ್ನೋದೊಂದು ಹೆಮ್ಮೆ ಇದೆ. ಇಡೀ ದೇಶಕ್ಕಾಗಿ ಸೈನಿಕರಿಗಾಗಿ ನಾವು ಅನ್ನೋಂಥದ್ದನ್ನು ತೋರಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳಾಗಿ ನೀವೇನ್ ಹೇಳ್ತೀರಾ? ನಾವು ಅಂದ್ರೆ ಇವಾಗ ನಾವು ಸೈನಿಕರ ಪರ ನಿಂತ್ಕೊಳ್ಳೋದ್ ಬಿಟ್ಟು ನಮಗ್ ಬೇರೆ ದಾರಿನೇ ಇಲ್ಲ ಅಂತ ಅನಿಸ್ತೀವಿ. ನಾವು ನೋಡಬಹುದು ಇಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಹೇಳಪ್ಪ, ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಾ. 2 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀರಾ. ಈ ಯಾತ್ರೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಅದರ ವಿಜುವಲ್ಸ್ ನೋಡ್ತಾ ಇದ್ದೀರಿ ನೀವು. ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆಪರೇಷನ್ ಸಿಂಧೂರದ ನಂತರ ಸಾಕಷ್ಟು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತದ್ದಿದೆ. ಹಾಗಾಗಿ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಏನು ಕಳೆದ 2-3 ದಿನಗಳಿಂದ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇತ್ತು, ಅದರ ಅಪ್ಡೇಟ್ಸ್ ಇನ್ನಷ್ಟೇ ಬರ್ತಾ ಇದೆ. ಒಂದು ಕಡೆ ದೇಶಾದ್ಯಂತ ಆಪರೇಷನ್ ಸಿಂಧೂರದ ಯಶಸ್ಸಿನ ಸಂಭ್ರಮ, ಹಲವು ಕಡೆಗಳಲ್ಲಿ ತಿರಂಗ ಯಾತ್ರೆ, ಮತ್ತೊಂದಷ್ಟು ಅಪ್ಡೇಟ್ಸ್. ರಾಜನಾಥ್ ಸಿಂಗ್ ಅವರು ಸೇನಾ ನೆಲೆಗಳನ್ನು ವಿಸಿಟ್ ಮಾಡ್ತಾ ಇರುವಂತದ್ದು. ಮತ್ತೊಂದೆಡೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ಸ್ ನಡೆಸ್ತಾ ಇದ್ದಾರೆ.